ಈ ಹೊತ್ತಿನ ಬಿಗ್ ಬ್ರೇಕಿಂಗ್ನಲ್ಲಿ ಮೊದಲ ಸ್ಟೋರಿ. ಗಣಪತಿಯ ವಿಸರ್ಜನೆಯ ಸಂದರ್ಭದಲ್ಲಿ ಮದ್ದೂರಿನಲ್ಲಿ ಅದು ಕೂಡ ಕಲ್ಲು ತೂರಾಟವನ್ನು ನಡೆಸಲಾಗುತ್ತೆ ಮುಸ್ಲಿಂ ಪುಂಡರಿಂದಾಗಿ. ಹಾಗಾಗಿ ಈಗ ಗಣೇಶ ದಂಗಲ್ ಶುರುವಾದಂತೆ ಕಾಣಿಸ್ತಾ ಇದೆ. ಅದರ ಭಾಗವಾಗಿ ಮದ್ದೂರನ್ನ ಬಂದ್ ಮಾಡಲಾಗಿದೆ. ಇವತ್ತು ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ನಡೆಸಿ ಮದ್ದೂರು ಬಂದ್ಗೆ ಕರೆ ಕೊಡಲಾಗಿದೆ. ಈಗ ಆಲ್ರೆಡಿ ಮದ್ದೂರಿನಲ್ಲಿ ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿಕೊಂಡು ಬೆಂಬಲ ಸೂಚಿಸ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಹಿಂದೂಪರ ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದು ನಿಷೇಧಾಜ್ಞೆಯ ನಡುವೆಯೂ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಈಗ ಮದ್ದೂರು ಪಟ್ಟಣದ್ದು. ನೋಡಿ, ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿಕೊಡಲಾಗಿದೆ. ಬಂದ್ಗೆ ಬೆಂಬಲ ಸೂಚಿಸಲಾಗ್ತಾ ಇದೆ. ಜೊತೆಗೆ ನಿಷೇಧಾಜ್ಞೆಯೂ ಇದೆ. ಒಂದು ಕಡೆ ಬಂದ್ ಕೊಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಿಷೇಧಾಜ್ಞೆಯನ್ನು ಕೂಡ ಹೇರಲಾಗಿದೆ. ನಿನ್ನೆಯೂ ಕೂಡ ನಿಷೇಧಾಜ್ಞೆ ಇತ್ತು, ಆದರೂ ಕೂಡ ಜನ ಸೇರಿದ್ರು, ಲಾಠಿ ಪ್ರಹಾರ ಆಯಿತು. ಇವತ್ತು ನಿಷೇಧಾಜ್ಞೆ ಇದೆ, ಜೊತೆಗೆ ಬಂದ್ಗೆ ಕರೆ ಕೂಡ ಕೊಡಲಾಗಿದೆ. ಹಾಗಾಗಿ ನಿನ್ನೆಯ ರೀತಿಯಾದಂತಹ ಪರಿಸ್ಥಿತಿ ಮತ್ತೆ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಸುಮಾರು 1000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಮದ್ದೂರಿನಲ್ಲಿ. ಅಕ್ಕಪಕ್ಕದ ಜಿಲ್ಲೆಗಳಿಂದ ಹೆಚ್ಚುವರಿಯಾಗಿ ಪೊಲೀಸರನ್ನು ಕರೆಸಿಕೊಳ್ಳಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಅಂದರೆ ಇನ್ನೊಂದು ಗಂಟೆಯಲ್ಲಿ ಹಿಂದೂಪರ ಕಾರ್ಯಕರ್ತರು ಪ್ರತಿಭಟನೆಯನ್ನು ಶುರು ಮಾಡ್ತಾರೆ ಅನ್ನೋ ಮಾಹಿತಿ. ನಿಷೇಧಾಜ್ಞೆಯೂ ಇರೋದ್ರಿಂದಾಗಿ ಹೇಗಿರುತ್ತೆ ಪ್ರತಿಭಟನೆ ಅನ್ನೋದು ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ಲೈವ್ನಲ್ಲಿ. ಪ್ರವೀಣ್, ಗಣೇಶ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮದ್ದೂರು ಬಂದು, ಮತ್ತೊಂದು ಕಡೆ ನಿಷೇಧಾಜ್ಞೆ ಹೇರಲಾಗಿದೆ. ಮಗದೊಂದು ಕಡೆ ಇವತ್ತು 10 ಗಂಟೆಯಿಂದ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು, ಅದು ಕೂಡ ನಿಷೇಧಾಜ್ಞೆಯ ನಡುವೆಯೂ ಕೂಡ. ಏನು ಡೀಟೇಲ್ಸ್ ಕೊಡ್ತೀರಿ ಇದ್ರ ಬಗ್ಗೆ? ಖಂಡಿತ ಶರತ್ತು, ಮದ್ದೂರಿನಲ್ಲಿ ಗಣೇಶ ದಂಗಲ್ ಜೋರಾಗಿರುವಂಥದ್ದು. ನೆನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಗಿತ್ತು. ಇವತ್ತು ಮದ್ದೂರು ಪಟ್ಟಣ ಬಂದ್ಗೆ ಒಂದು ಕರೆಯನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಬೇಕು ಅಂತೇಳಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಅಂಗಡಿ ಮಾಲೀಕರಿಗೆ ಒಂದಷ್ಟು ಮನವಿಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಮದ್ದೂರು ಟೌನ್ನಲ್ಲಿ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಬಂಧನ ಮಾಡಿ ಬಂದ್ಗೆ ಬೆಂಬಲವನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ನೀವು ಕೂಡ ದೃಶ್ಯಗಳು ನೋಡ್ಬೋದು. ಇದು ಮದ್ದೂರಿನ ಪೇಟೆ ಬೀದಿಯ ರಸ್ತೆ. ಇಲ್ಲಿ ಬಹುತೇಕ ಅಂಗಡಿಗಳು ಅಂದರೆ ಎಸೆನ್ಷಿಯಲ್ ಸರ್ವಿಸು, ತರಕಾರಿ ಆಗಿರ್ಬೋದು, ಮೆಡಿಕಲ್ ಸ್ಟೋರ್ಗಳನ್ನ ಬಿಟ್ಟರೆ ಬಹುತೇಕ ಅಂಗಡಿಗಳಲ್ಲೂ ಕೂಡ ಬಂದ್ ಮಾಡಿ ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಮದ್ದೂರಿನಲ್ಲಿ ಶಾಂತಿ ಸುವ್ಯವಸ್ಥೆ ಇತ್ತು. ಹಾಗಾಗಿ ಈ ಒಂದು ಗಣೇಶ ದಂಗಲ್ ಘಟನೆಯಿಂದಾಗಿ ಸಾಕಷ್ಟು ಜನರು ಕೂಡ ಭಯದಲ್ಲಿದ್ದಾರೆ. ಹಾಗಾಗಿ ಇವತ್ತು ಮದ್ದೂರು ಬಂದ್ಗೆ ಕರೆಯನ್ನು ಕೊಡಬೇಕು ಅಂತೇಳಿ ಹಿಂದೂಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿದ್ರು. ಒಂದು ಕಡೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಬಂದ್ಗೆ ಬೆಂಬಲ ಕೊಟ್ಟಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಇದೆ. ಮತ್ತೊಂದು ಕಡೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಕೂಡ ಒಂದಷ್ಟು ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಒಂದಷ್ಟು ತಯಾರಿಯನ್ನು ಮಾಡ್ಕೊತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ 11 ಗಂಟೆ ಸುಮಾರಿಗೆ ಚಲುವರಾಯಸ್ವಾಮಿ ಅವರು ಏನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಶಾಂತಿ ಸಭೆಯನ್ನು ಮಾಡಬೇಕು ಅಂತೇಳಿ ಕೂಡ ಒಂದು ಸಿದ್ಧತೆಯನ್ನು ಮಾಡ್ಕೊತಾ ಇರೋಂಥದ್ದು. ಮತ್ತೊಂದು ಕಡೆ ಇವತ್ತು ಬೆಳಗ್ಗೆ 10 ಗಂಟೆಗೆ ನಂತರದಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಒಂದು ಬೈಕ್ ರ್ಯಾಲಿ ಜೊತೆಗೆ ಒಂದಷ್ಟು ಪ್ರತಿಭಟನೆ ಮಾಡಬೇಕು ಅಂತೇಳಿ ಕೂಡ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ನಿಷೇಧಾಜ್ಞೆ ಇರೋದ್ರಿಂದ ಪೊಲೀಸರು ಯಾವೊಂದು ಬೈಕ್ ರ್ಯಾಲಿ ಆಗಿರ್ಬೋದು ಜೊತೆಗೆ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ. ಯಾಕೆ ನಿನ್ನೆ ಏಕಾಏಕಿ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಪರ ಕಾರ್ಯಕರ್ತರು ಸೇರಿದ್ರು. ನಿನ್ನೆ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಆ ಘಟನೆ ಇವತ್ತು ಮರಿಕಳಿಸಬಾರ್ದು, ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ಬಹುತೇಕ ಮಂಡ್ಯ ನಗರದ ಎಲ್ಲೆಡೆ ಕೂಡ ಕಾಕಿಯ ಸರ್ಪಗಾವಲಿರುವಂಥದ್ದು. ಪ್ರಮುಖ ಬೀದಿಗಳಲ್ಲೂ ಕೂಡ ಪೊಲೀಸರು ಇರುವಂಥದ್ದು. ನಿನ್ನೆ ರೂಟ್ ಮಾರ್ಚ್ ಅನ್ನು ಮಾಡಿ ಕೂಡ ಒಂದಷ್ಟು ಜನರಿಗೆ ಅವೇರ್ನೆಸ್ ಅನ್ನು ಕೂಡ ಪೊಲೀಸರು ಮಾಡಿರುವಂಥದ್ದು ಒಂದು ಕಡೆ ಆದರೆ, ಪ್ರಮುಖ ಬೀದಿಗಳಲ್ಲಿ ಪೊಲೀಸರು ಬೆಳಗ್ಗೆಯಿಂದನೇ ಕೂಡ ಓಡಾಟವನ್ನು ಮಾಡಿ ಬಂದೋಬಸ್ತನ್ನ SP ಆಗಿರ್ಬೋದು, IG ಪರಿಶೀಲನೆ ಮಾಡ್ತಾ ಇರೋದು ಒಂದು ಕಡೆ ಆದರೆ, ಮಂಡ್ಯದ ಬಹುತೇಕ ಮದ್ದೂರಿನ ಭಾಗದಲ್ಲಿ ಪೊಲೀಸ್ನ ಸರ್ಪಗಾವಲಿದೆ. 10 ಗಂಟೆ ಬಳಿಕ ಏನಾದರೂ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಏನಾರ ರೋಡ್ಗಿಳಿದು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಆ ಪ್ರತಿಭಟನೆಯ ರೂಪ ಇರುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಮತ್ತೊಂದು ಕಡೆ ನಾಳೆ ಸಾಮೂಹಿಕ ಗಣೇಶ ವಿಸರ್ಜನೆಯು ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊತಾ ಇರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.